ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಪಾಕಿಸ್ತಾನದಲ್ಲಿ ಚಾಂಪಿಯನ್ಸ್ ಟ್ರೋಫಿ ನಡೆಸೋದು ಯಾಕೆ ಅಪಾಯಕಾರಿ, ಜಗತ್ತು ಯಾಕೆ ಬೆಚ್ಚಿ ಬೀಳ್ತಾ ಇತ್ತು, ಹೆದರ್ತಾ ಇತ್ತು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಉಗ್ರರ ದೊಡ್ಡ ಷಡ್ಯಂತ್ರ ಬಯಲಾಗಿದೆ. ಚಾಂಪಿಯನ್ಸ್ ಟ್ರೋಫಿ ನೋಡೋಕೆ ಪಾಕಿಸ್ತಾನಕ್ಕೆ ಬರ್ತಿರೋ ವಿದೇಶಿಗರನ್ನ ಉಗ್ರರು ಕಿಡ್ನಾಪ್ ಮಾಡೋ ಪ್ಲಾನ್ ಹಾಕಿದ್ದಾರೆ ಅಂತ ಖುದ್ದು ಪಾಕಿಸ್ತಾನದ ಇಂಟೆಲಿಜೆನ್ಸ್ನವರೇ ಮಾಹಿತಿ ಕೊಟ್ಟಿದ್ದಾರೆ. ಆಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳೊಂದಿಗೆ ಹೊಡೆದಾಡ್ತಿರೋ ISKP ಅನ್ನೋ ಉಗ್ರ ಸಂಘಟನೆ, ಪಾಕ್ ವಿರುದ್ಧ ಹೋರಾಡ್ತಿರೋ TTP ಉಗ್ರರು ಹಾಗೆ ಬಲೂಚ್ ಲಿಬರೇಷನ್ ಆರ್ಮಿ ವಿದೇಶಿಗರನ್ನ ಅಪಹರಿಸೋ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಪಾಕಿಸ್ತಾನಕ್ಕೆ ಅವರು ಅರಬ್ ಚೀನಿ ಪ್ರಜೆಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಲ್ಲಿನ ಏರ್ಪೋರ್ಟ್, ಆಫೀಸ್, ಬಂದರು ಹಾಗೂ ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಈ ಸಂಘಟನೆಗಳು ಕಣ್ಗಾವಲಿಟ್ಟಿವೆ. ಆ ಪ್ರದೇಶದಲ್ಲಿ ಹೆಚ್ಚಿನ ಫೋಕಸ್ ಮಾಡ್ತಿವೆ. ಹಾಗೆ ನಗರಗಳ ಹೊರವಲಯದಲ್ಲಿರೋ ಮನೆಗಳನ್ನ ಟಾರ್ಗೆಟ್ ಮಾಡೋದು ಈಸಿ ಅಂತ ಅವುಗಳನ್ನ ನೋಡ್ತಾ ಇದ್ದಾರೆ. ಆ ಪ್ರದೇಶದಲ್ಲಿ ಯಾವುದೇ ಕ್ಯಾಮರಾಗಳು ಕೂಡ ಇರುವುದಿಲ್ಲ, ಅಥವಾ ಆ ಏರಿಯಾಗಳಲ್ಲಿ ಬಾಡಿಗೆಗಿರೋ ವಿದೇಶಿಗರನ್ನ ಕಿಡ್ನಾಪ್ ಮಾಡಿ ಭದ್ರತಾ ಪಡೆಗಳ ಕಣ್ ತಪ್ಪಿಸಿ ರಾತ್ರೋರಾತ್ರಿ ಬೇರೆ ಕಡೆಗೆ ಶಿಫ್ಟ್ ಮಾಡೋಕೆ ತಯಾರಿ ನಡೆಸ್ತಾ ಇದ್ದಾರೆ ಅಂತ ಪಾಕಿಸ್ತಾನದ್ದೇ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳಿದೆ. ಸದ್ಯ ಅವರ ಉದ್ದೇಶ ಒಂದು, ಇವ್ರನ್ನ ಒತ್ತೆಯಾಳಾಗಿಟ್ಕೊಂಡು ಹಣಕ್ಕಾಗಿ ಬೇಡಿಕೆ ಇಡಬಹುದು, ಅಥವಾ ಈ ಸಂಘಟನೆಯೊಂದಿಗೆ ಲಿಂಕ್ ಹೊಂದಿರೋರು ಅರೆಸ್ಟ್ ಆಗಿದ್ರೆ ಕೈದಿಗಳನ್ನ ಬಿಡಿಸೋಕೆ ಈ ರೀತಿ ಮಾಡಬಹುದು ಅಂತ ಹೇಳಲಾಗ್ತಿದೆ. ಹೀಗಾಗಿ ಪಾಕ್ನ ಚಾಂಪಿಯನ್ಸ್ ಟ್ರೋಫಿಯನ್ನ ನೋಡೋಕೆ ಹೋಗ್ತಿರೋರಿಗೆ ದೊಡ್ಡ ಆತಂಕ ಶುರುವಾಗಿದೆ. ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, 2009ರಲ್ಲಿ ಲಾಹೋರ್ನಲ್ಲಿ ಪಾಕ್ ವಿರುದ್ಧ ಮ್ಯಾಚ್ ನಡೀತಾ ಇದ್ದಾಗ ಶ್ರೀಲಂಕಾ ಆಟಗಾರರ ಮೇಲೆ ಉಗ್ರ ದಾಳಿಯಾಗಿತ್ತು. ಲಂಕಾದ 6 ಆಟಗಾರರು ಗಾಯಗೊಂಡಿದ್ರು, 6 ಪಾಕ್ ಪೊಲೀಸರು ಮತ್ತು 2 ನಾಗರಿಕರು ಸಾವನ್ನಪ್ಪಿದ್ರು. ಲಂಕಾ ಆಟಗಾರರನ್ನ ಏರ್ ಲಿಫ್ಟ್ ಮಾಡಿ, ಹೆಲಿಕಾಪ್ಟರ್ನಿಂದ ಮೈದಾನದಿಂದ ಏರ್ ಲಿಫ್ಟ್ ಮಾಡಿ ಹೊರ ಕರ್ಕೊಂಡು ಹೋಗಲಾಗಿತ್ತು. ಅದಕ್ಕೂ ಮುಂಚೆ 2002ರ ಮೇನಲ್ಲಿ ನ್ಯೂಜಿಲೆಂಡ್ ಟೀಮ್ ಪಾಕ್ ಪ್ರವಾಸ ಮಾಡಿದ ವೇಳೆ ಸ್ಟೇಡಿಯಂ ಹೊರಗೆ ಹೋಟೆಲ್ ಬಳಿ ಸ್ಫೋಟ ಉಂಟಾಗಿತ್ತು. ಅದೃಷ್ಟವಶಾತ್ ಆಗ ಯಾವುದೇ ಪ್ರಾಣಹಾನಿ ಆಗಿರಲಿಲ್ಲ. ಇದೇ ಕಾರಣದಿಂದ ಅಲ್ಲಿ ICC ಟೂರ್ನಮೆಂಟ್ ಆಯೋಜನೆಗೆ ಸಾಕಷ್ಟು ವಿರೋಧ ಇತ್ತು. ಬರಕ್ಕೆ ಹೆದರ್ತಾರೆ ಎಲ್ರು ಅಲ್ಲಿ. ಆದ್ರೆ ಪಾಕಿಸ್ತಾನ, ನಾವು ಮಿಲಿಟರಿ ಇಟ್ಕೊಂಡು ರಕ್ಷಣೆ ಕೊಡ್ತೀವಿ, ಸೇಫ್ ಆಗಿ ಮಾಡ್ತೀವಿ ಬನ್ನಿ ಅಂತ ಗೋಗರದು ಆಯೋಜನೆಯನ್ನ ಮಾಡ್ತೀನಿ ಅಂತ ಹೊರಟಿತ್ತು. ಭಾರತ ಬಿಟ್ಟು ಉಳಿದ ಎಲ್ಲ ಟೀಮ್ಗಳು ಕೂಡ ಪಾಕಿಸ್ತಾನಕ್ಕೆ ಹೋಗೋಕ್ ಧೈರ್ಯ ಮಾಡಿದ್ವು. ಈಗಲೂ ಆಟ ನಡೀತಾ ಇದೆ. ಅವ್ರನ್ನ ನೋಡೋಕೆ ಬೇರೆ ಬೇರೆ ರಾಷ್ಟ್ರಗಳಿಂದ ಸಾವಿರಾರು ಅಭಿಮಾನಿಗಳು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಈ ಹೊತ್ತಲ್ಲಿ ಇಂಥ ಶಾಕಿಂಗ್ ಮಾಹಿತಿಯನ್ನ ಪಾಕಿಸ್ತಾನದ ಇಂಟೆಲಿಜೆನ್ಸ್ ಹೊರ ಹಾಕಿದೆ. ಏನೋ ಮಹತ್ವದ ಬೆಳವಣಿಗೆಯಲ್ಲಿ ಬೆಂಗಳೂರನ್ನ 7 ಭಾಗ ಮಾಡೋಕೆ, ಅಂದ್ರೆ BBMPಯನ್ನ ಒಡೆದು 7 ಪಾಲಿಕೆ ಮಾಡೋಕೆ ರಾಜ್ಯ ಸರ್ಕಾರ ಈಗ ಹೆಜ್ಜೆ ಇಡ್ತಾ ಇದೆ. ಈ ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ಶಾಸಕ ರಿಜ್ವಾನ್ ಅರ್ಷದ್ ಅಧ್ಯಕ್ಷತೆಯ ಜಂಟಿ ಸದನ ಸಮಿತಿ ವರದಿ ಸಲ್ಲಿಕೆ ಮಾಡಿದೆ. ವಿಧಾನಸಭಾ ಸ್ಪೀಕರ್ UT ಖಾದರ್ಗೆ ಈ ರಿಪೋರ್ಟ್ ಸಬ್ಮಿಟ್ ಆಗಿದೆ. ಇದರಲ್ಲಿ BBMPಯನ್ನ ಗರಿಷ್ಠ 7 ನಗರ ಪಾಲಿಕೆಗಳನ್ನಾಗಿ ಡಿವೈಡ್ ಮಾಡಬೇಕು ಅಂತ ಶಿಫಾರಸು ಮಾಡಲಾಗಿದೆ. ಕಮ್ಮಿ ಮಾಡೋದಾದ್ರೆ ಅದು ಸರ್ಕಾರಕ್ಕೆ ಬಿಟ್ಟಿದ್ದು ಅಂತ ಕೂಡ ಹೇಳಿದೆ. ಅಲ್ಲದೆ ಪ್ರತಿ ಕಾರ್ಪೊರೇಷನ್ ನಲ್ಲಿ ಭ್ರಷ್ಟಾಚಾರ ಕಡಿವಾಣಕ್ಕೆ ವಿಜಿಲೆನ್ಸ್ ಸ್ಥಾಪನೆ, ಮೇಯರ್ ಅವಧಿ 2.5 ವರ್ಷ ಇರಬೇಕು ಅಂತೆಲ್ಲ ಶಿಫಾರಸು ಮಾಡಲಾಗಿದೆ. ಅಲ್ಲದೆ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ CM ಅಧ್ಯಕ್ಷರು, ಬೆಂಗಳೂರು ಉಸ್ತುವಾರಿ ಸಚಿವರೇ ಉಪಾಧ್ಯಕ್ಷರು ಅಂತ ಹಲವು ವಿಚಾರಗಳನ್ನ, ರೆಕಮೆಂಡೇಶನ್ಗಳನ್ನ ಉಲ್ಲೇಖಿಸಲಾಗಿದೆ. ಜೊತೆಗೆ ಹೊಸ ಕಾರ್ಪೊರೇಷನ್ಗಳಿಗೆ ಬೇರೆ ಜಿಲ್ಲೆಯನ್ನ ಸೇರಿಸೋದಿಲ್ಲ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಪ್ರತಿ 3 ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡಬೇಕು ಅಂತ ಹೇಳಿದೆ. ಈ ವರದಿಯನ್ನ ಮುಂದಿನ ಅಧಿವೇಶನದಲ್ಲಿ ಮಂಡನೆ ಮಾಡೋದಾಗಿ ರಿಜ್ವಾನ್ ಅರ್ಷದ್ ಹೇಳಿದ್ದಾರೆ. 5 ತಿಂಗಳು ಈ ಮಸೂದೆ ಸಂಬಂಧ ನಾವು ಮೀಟಿಂಗ್ ಗಳೆಲ್ಲ ಮಾಡಿದ್ವಿ, ಕಾನೂನು ತಜ್ಞರೊಂದಿಗೆ ಚರ್ಚೆ ಮಾಡಿದ್ವಿ, ಸಾರ್ವಜನಿಕರು, ಸಂಘಟನೆಗಳು, ತಜ್ಞರಿಂದ ಸಲಹೆ ಪಡೆದು ಈ ವರದಿಯನ್ನ ಸಿದ್ಧ ಮಾಡಲಾಗಿದೆ ಅಂತ ರಿಜ್ವಾನ್ ಅರ್ಷದ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ರಾಜ್ಯ ಸರ್ಕಾರಕ್ಕೆ ಪಂಚ ಗ್ಯಾರಂಟಿ ಯೋಜನೆಗಳು ಹೊರೆಯಾಗ್ತಿವೆ ಅನ್ನೋ ಆರೋಪದ ನಡುವೆ ಮತ್ತೊಂದು ಡೆವಲಪ್ಮೆಂಟ್ ಆಗಿದೆ. ಸರ್ಕಾರ ಗೃಹ ಜ್ಯೋತಿ ಯೋಜನೆಯ ಸಬ್ಸಿಡಿ ಹಣವನ್ನ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ನೀಡ್ತಿಲ್ಲ ಅಂತ ಗೊತ್ತಾಗಿದೆ. ಹೀಗಾಗಿ ಹಣವನ್ನ ಜನರಿಂದಲೇ ವಸೂಲಿ ಮಾಡೋಕೆ ಅವಕಾಶ ಕೊಡಿ ಅಂತ ವಿದ್ಯುತ್ ಕಂಪನಿಗಳು ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಮನವಿ ಮಾಡಿವೆ. ಗೃಹ ಜ್ಯೋತಿ ಸ್ಕೀಮ್ ಅಡಿ ಸರ್ಕಾರ 200 ಯೂನಿಟ್ ಉಚಿತ ವಿದ್ಯುತ್ ಅನ್ನು ಅನೌನ್ಸ್ ಮಾಡಿಬಿಟ್ಟಿದೆ. ಮುಂಚೆ ಸರಿಯಾದ ದುಡ್ಡನ್ನು ನಮಗೆ ಕೊಡ್ತಾ ಇದ್ರು ಗವರ್ಮೆಂಟ್, ಆದ್ರೆ ಕೆಲ ತಿಂಗಳಿಂದ ಸರ್ಕಾರ ದುಡ್ಡನ್ನ ಕೊಡ್ತಾ ಇಲ್ಲ ಅಂತ ವಿದ್ಯುತ್ ಕಂಪನಿಗಳು ಈಗ ದೂರನ್ನ ಕೊಡ್ತಾ ಇದ್ದಾವೆ. ಜೊತೆಗೆ ಜನರೇ ಮೊದಲು ವಿದ್ಯುತ್ ಇಲಾಖೆಗೆ ಬಿಲ್ ಪಾವತಿ ಮಾಡಬೇಕು, ಬಳಿಕ ಸರ್ಕಾರದಿಂದ ಬೇಕಾದ್ರೆ ಅದನ್ನ ಕ್ಲೇಮ್ ಮಾಡ್ಕೊಳ್ಳಿ, ಸರ್ಕಾರ ನಮಗೆ ಪೇಮೆಂಟ್ ಮಾಡೋ ಸಿಸ್ಟಮೇ ಬೇಡ, ಸವಾಸ ಬೇಡ ನಿಮ್ದು ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ನ ಓವರ್ಸೀಸ್ ಚೇರ್ಮನ್ ಸ್ಯಾಮ್ ಪಿತ್ರಡ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ.
ಬೆಂಗಳೂರಿನ ಯಲಹಂಕ ಬಳಿ 12.35 ಎಕರೆ ಮೀಸಲು ಅರಣ್ಯ ಪ್ರದೇಶವನ್ನು ಗುತ್ತಿಗೆ ಅವಧಿ ಮುಗಿದರೂ ಕೂಡ ಅಕ್ರಮವಾಗಿ ಯೂಸ್ ಮಾಡುತ್ತಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಪಿತ್ರೋಡ ಹಾಗೂ ಇತರ 5 ವಿರುದ್ಧ ಇಡಿ ಮತ್ತು ಲೋಕಾಯುಕ್ತಕ್ಕೆ ದೂರನ್ನ ಕೊಡಲಾಗಿದೆ. ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲಿನ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಹಲ್ಲೆಗೊಳಗಾದ ಕಂಡಕ್ಟರ್ ಅನ್ನ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮೀಟ್ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ. ಜೊತೆಗೆ ರಾಜ್ಯದ ಬಸ್ ಚಾಲಕ ನಿರ್ವಾಹಕರ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಗೂಂಡಾ ಕಾಯ್ದೆ ಹಾಕಬೇಕು ಅಂತ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಅಲ್ಲದೆ ಮಹಾರಾಷ್ಟ್ರದಲ್ಲಿ ರಾಜ್ಯದ ಬಸ್ಗಳಿಗೆ ಮಸಿ ಬಳಿತಾ ಇರೋ ವಿಚಾರವಾಗಿ ಮಹಾರಾಷ್ಟ್ರದ ಸಾರಿಗೆ ಅಧಿಕಾರಿಗಳೊಂದಿಗೆ ಕರ್ನಾಟಕದ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಮಾತಾಡಿ ಅಂತ ನಾನು ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿ ಬೆಳ್ಳಂಬೆಳಗ್ಗೆ ನಿಯಮ ಪಾಲಿಸದ 100ಕ್ಕೂ ಅಧಿಕ ಶಾಲಾ ಕಾಲೇಜು ವಾಹನಗಳನ್ನು ಆರ್ಟಿಒ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. FC ರಿನ್ಯೂವಲ್ ಮಾಡಿಸಿಲ್ಲ, ಪರ್ಮಿಟ್ ಇಲ್ಲ, ಟ್ಯಾಕ್ಸ್ ಕಟ್ಟಿಲ್ಲ, ಈ ರೀತಿ ಸಾಕಷ್ಟು ತಪ್ಪುಗಳಿದಾವೆ, ಸಾಕಷ್ಟು ಲೋಪದೋಷಗಳಿದಾವೆ ಅಂತ ಕ್ರಮ ತಗೊಳ್ಳಲಾಗಿದೆ. ನಿಮ್ಗೆ ಗೊತ್ತಿರ್ಬೋದು, ಸಾಕಷ್ಟು ಬಾರಿ ನಿಯಮ ಪಾಲನೆ ಮಾಡದೆ ಸರಿಯಾಗಿ ಸೇಫ್ಟಿ ಮೆಷರ್ಸ್ ಅನ್ನ ತಗೊಳ್ಳದೆ ಶಾಲಾ ವಾಹನಗಳು ಅಪಘಾತಕ್ಕೀಡಾಗಿ ಮಕ್ಕಳ ಪ್ರಾಣಕ್ಕೆ ಸಮಸ್ಯೆ ಆಗ್ತಾ ಇರುತ್ತೆ. ಇನ್ನು ಹಳೆಯ ವಾಹನಗಳಿಗೆ HSRP ನಂಬರ್ ಪ್ಲೇಟ್ ಅಳವಡಿಸೋ ಗಡುವನ್ನು ರಾಜ್ಯ ಸರ್ಕಾರ ಮತ್ತೆ ಮುಂದೂಡಿಕೆ ಮಾಡಿದೆ. ಮಾರ್ಚ್ 31ನೇ ತಾರೀಕಿನ ತನಕ. ಈ ಮೂಲಕ 6ನೇ ಬಾರಿ ಈ ನಂಬರ್ ಪ್ಲೇಟ್ ಅಳವಡಿಸೋಕೆ ಡೆಡ್ ಲೈನ್ ಎಕ್ಸ್ಟೆಂಡ್ ಮಾಡಿದಂತಾಗಿದೆ. ಏನು ಮಹತ್ವದ ಬೆಳವಣಿಗೆಯಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಮೆಟಾ ಕಂಪನಿ ತನ್ನ ಹೊಸ ಆಫೀಸ್ ತೆರೆಯೋಕೆ ಮುಂದಾಗಿದೆ. ಗೂಗಲ್ ಬಳಿಕ ಈಗ ಮೆಟಾ ಈ ನಿರ್ಧಾರಕ್ಕೆ ಬಂದಿದೆ. ಈಗ ಆಲ್ರೆಡಿ ಕಂಪನಿಯ ಎಂಜಿನಿಯರಿಂಗ್ ಡೈರೆಕ್ಟರ್, ಪ್ರಾಡಕ್ಟ್ ಸ್ಪೆಷಲಿಸ್ಟ್ ಹುದ್ದೆಗಳಿಗೆ ನೇಮಕಾತಿ ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಫೆಬ್ರವರಿ 26ನೇ ತಾರೀಕು ಮಹಾಶಿವರಾತ್ರಿ ಆಚರಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಪ್ರಾಣಿ ವಧೆ, ಮಾಂಸ ಮಾರಾಟ ನಿಷೇಧಿಸಿ ಬಿಬಿಎಂಪಿ ಆದೇಶ ಹೊರಡಿಸಿದೆ. ಒಂದು ವೇಳೆ ಆದೇಶ ಉಲ್ಲಂಘಿಸಿದ್ರೆ ಸೂಕ್ತ ಕಾನೂನು ಕ್ರಮ ತಗೊಳ್ಳೋದಾಗಿ ಬಿಬಿಎಂಪಿ ಎಚ್ಚರಿಕೆಯನ್ನ ಕೊಟ್ಟಿದೆ. ಏನೋ ತೆಲಂಗಾಣದಲ್ಲಿ ನಿರ್ಮಾಣ ಹಂತದಲ್ಲಿರೋ ಸುರಂಗದ ಮೇಲ್ಚಾವಣಿಯೊಂದು ಕುಸಿದು ಒಟ್ಟು 8 ಕಾರ್ಮಿಕರು ಸಿಕ್ಕಾಕೊಂಡಿರೋ ವಿಚಾರ ಈಗ ಆತಂಕಕ್ಕೆ ಕಾರಣ ಆಗಿದೆ. ಸಿಕ್ಕಾಕೊಂಡಿರೋರ ಜೀವ ರಕ್ಷಣೆ ಮಾಡೋದು ತುಂಬಾನೇ ಕಷ್ಟ ಅಂತ ಹೇಳ್ತಿದ್ದಾರೆ. ಸಾಧ್ಯವಾಗೋ ರೀತಿ ಕಾಣಿಸ್ತಾ ಇಲ್ಲ, ಆದರೂ ಅವ್ರನ್ನ ರೀಚ್ ಆಗೋಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ತೆಲಂಗಾಣ ಸಚಿವ ಜೂಪಲ್ಲಿ ಕೃಷ್ಣರಾವ್ ತಿಳಿಸಿದ್ದಾರೆ. NDRF, SDRF, ಭಾರತೀಯ ಸೇನೆಯೊಂದಿಗೆ ರ್ಯಾಟ್ ಮೈನರ್ಸ್ ಕೂಡ ಕೈ ಜೋಡಿಸಿದ್ದಾರೆ. NEP ಅಥವಾ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ವಿಚಾರದಲ್ಲಿ ತಮಿಳುನಾಡಿನಲ್ಲಿ ಬಹಳ ಇಶ್ಯೂ ಆಗ್ತಾ ಇದೆ. ತಮಿಳುನಾಡಿನ ಅನೇಕ ಕಡೆ ಸರ್ಕಾರಿ ಸೈನ್ ಬೋರ್ಡ್ ನಲ್ಲಿರೋ ಹಿಂದಿ ಪದಕ್ಕೆ DMK ಕಾರ್ಯಕರ್ತರು ಕಪ್ಪು ಪೇಂಟ್ ಹಾಕಿದ್ದಾರೆ. ಇದರಲ್ಲಿ ಅನೇಕ ರೈಲ್ವೆ ಸ್ಟೇಷನ್, ಪೋಸ್ಟ್ ಆಫೀಸ್ಗಳು ಸೇರಿವೆ. ಇದಕ್ಕೆ ಬಿಜೆಪಿ ಕಿಡಿಕಾರಿದೆ. ಕರುಣಾನಿಧಿಯವರ ಸ್ಮರಣಾರ್ಥ ಬಿಡುಗಡೆಯಾಗಿರೋ ಕಾಯಿನ್ ಮೇಲೂ ಕೂಡ ಹಿಂದಿ ಪದ ಇದೆ. DMK ಅವರು ಇದನ್ನ ಅಳಿಸ್ತೀರಾ, ಯಾಕೆ ಈ ರೀತಿ ಡಬಲ್ ಸ್ಟ್ಯಾಂಡರ್ಡ್ ಅಂತ ಕಿಚಾಯಿಸಿದೆ. ಇತ್ತ ಕೇಂದ್ರ ಸರ್ಕಾರ ತಮಿಳುನಾಡಿಗೆ 10,000 ಕೋಟಿ ರೂಪಾಯಿ ಕೊಟ್ಟರೂ ಕೂಡ ನಮ್ಮ ನಿರ್ಧಾರ ಬದಲಾಗಲ್ಲ, ನಾವು NEP ಜಾರಿ ಮಾಡೋದಿಲ್ಲ ಅಂತ ತಮಿಳುನಾಡು CM MK ಸ್ಟಾಲಿನ್ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ತೇಜಸ್ MK-1A ಏರ್ಕ್ರಾಫ್ಟ್ ಡೆಲಿವರಿ ವಿಳಂಬವಾಗ್ತಿರೋ ಬಗ್ಗೆ ಭಾರತೀಯ ವಾಯುಪಡೆ ಮುಖ್ಯಸ್ಥ AP ಸಿಂಗ್ HAL ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಈಗ ಕೊನೆಗೂ ಕೇಂದ್ರ ಸರ್ಕಾರ ಎಚ್ಚರಗೊಂಡಿದೆ. ಸಮಸ್ಯೆ ಬಗೆಹರಿಸೋಕೆ ರಕ್ಷಣಾ ಸಚಿವಾಲಯದ 5 ಸದಸ್ಯರ ಹೈ ಲೆವೆಲ್ ಕಮಿಟಿಯನ್ನು ರಚಿಸಿದೆ. ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ನೇತೃತ್ವದ ಈ ಸಮಿತಿಗೆ 1 ತಿಂಗಳಲ್ಲಿ ರಿಪೋರ್ಟ್ ಕೊಡಿ ಅಂತ ಡೆಡ್ ಲೈನ್ ಕೂಡ ಕೊಡಲಾಗಿದೆ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರಿಗೆ ರಾಜಸ್ಥಾನದ ಸಚಿವರೊಬ್ಬರು ಅಜ್ಜಿ ಅಂತ ಹೇಳಿದಕ್ಕೆ ದೊಡ್ಡ ಕೋಲಾಹಲ ಉಂಟಾಗಿದೆ. ಜೈಪುರದಲ್ಲಿರೋ ರಾಜಸ್ಥಾನ ವಿಧಾನಸಭಾ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಈ ಪ್ರತಿಭಟನೆ ಮಾಡ್ತಿದ್ದವರ ನಡುವೆ ಘರ್ಷಣೆಯಾಗಿ ಅವ್ರನ್ನ ಚದುರಿಸೋಕೆ ಪೊಲೀಸರು ಜಲಫಿರಂಗಿಯನ್ನ ಕೂಡ ಹಾರಿಸಬೇಕಾಗಿ ಬಂತು. ಅಷ್ಟು ಸೀನ್ ಕ್ರಿಯೇಟ್ ಮಾಡಿದ್ರು. ಬಂಧಿತರಲ್ಲಿ ಅನೇಕ ಕಾಂಗ್ರೆಸ್ ಸಂಸದರು ಕೂಡ ಇದ್ದಾರೆ. ಫೆಬ್ರವರಿ 21ನೇ ತಾರೀಕು ರಾಜಸ್ಥಾನ ವಿಧಾನಸಭೆಯಲ್ಲಿ ಕೇಂದ್ರದ ಲಖಪತಿ ದೀದಿ ಸ್ಕೀಮ್ ಬಗ್ಗೆ ಚರ್ಚೆ ನಡೀತಾ ಇತ್ತು. ಅಲ್ಲಿ ಸಮಾಜ ಕಲ್ಯಾಣ ಸಚಿವ ಅವಿನಾಶ್ ಗೆಹ್ಲೋಟ್ ಕಾಂಗ್ರೆಸ್ನ ಟೀಕಿಸಿ 2023-24ರ ಬಜೆಟ್ ವೇಳೆ ಕೂಡ ಎಂದಿನಂತೆ ನೀವು ನಿಮ್ಮ ಯೋಜನೆಗೆ ನಿಮ್ಮ ಅಜ್ಜಿ ಇಂದಿರಾ ಗಾಂಧಿ ಅವರ ಹೆಸರನ್ನ ಇಟ್ಟಿದ್ದೀರಾ ಅಂತ ಹೇಳಿದ್ರು. ಈ ವಿಚಾರವಾಗಿ ಗಲಾಟೆ ಆಗ್ತಾ ಇದೆ, ಅಜ್ಜಿ ಅಂತ ಹೇಳಿದ ಯಾಕೆ ಅಂತ. ಇತ್ತೀಚೆಗಷ್ಟೇ PM ನರೇಂದ್ರ ಮೋದಿ ಮನ್ ಕಿ ಬಾತ್ ನಲ್ಲಿ 10% ಅಡುಗೆ ಎಣ್ಣೆಯನ್ನ ನೀವು ಬಳಕೆ ಮಾಡೋದನ್ನ ಕಮ್ಮಿ ಮಾಡಿ ಬೊಜ್ಜು ಕರಗಿಸಿ ಹೆಲ್ದಿ ದೇಹವನ್ನ ಮಾಡ್ಕೊಳ್ಳಿ ಅಂತ ದೇಶದ ಜನರಲ್ಲಿ ಮನವಿ ಮಾಡಿದ್ರು. ಇದೀಗ PM ಮೋದಿ ಬೊಜ್ಜಿನ ವಿರುದ್ಧ ದೇಶದ ಜನರಲ್ಲಿ ಜಾಗೃತಿ ಮೂಡಿಸೋಕೆ ದೇಶದ 10 ಪ್ರಮುಖ ವ್ಯಕ್ತಿಗಳ ಹೆಸರನ್ನ ನಾಮನಿರ್ದೇಶನ ಮಾಡಿದ್ದಾರೆ. ರಾಜ್ಯಸಭಾ ಸಂಸದೆ ಸುಧಾ ಮೂರ್ತಿ, ಮಹೀಂದ್ರ ಗ್ರೂಪ್ ಅಧ್ಯಕ್ಷ ಆನಂದ್ ಮಹೀಂದ್ರ, ಹಾಗೆ ಇನ್ಫೋಸಿಸ್ ಸಹ ಸಂಸ್ಥಾಪಕ ನಂದನ್ ನಿಲೇಕಣಿ, ಜಮ್ಮು ಕಾಶ್ಮೀರ CM ಒಮರ್ ಅಬ್ದುಲ್ಲಾ, ಕ್ರೀಡಾಪಟು ಮನು ಬಾಕರ್, ಮೀರಾಬಾಯಿ ಚಾನು, ಬಿಜೆಪಿ ನಾಯಕ ದಿನೇಶ್ ಲಾಲ್ ಯಾದವ್, ನಟ R ಮಾಧವನ್, ಮೋಹನ್ ಲಾಲ್ ಹಾಗೂ ಗಾಯಕಿ ಶ್ರೇಯಾ ಘೋಷಾಲ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಹಾಗೂ ಮೋದಿ ನೀವು ಕೂಡ 10 ಜನರನ್ನು ನಾಮನಿರ್ದೇಶನ ಮಾಡಿ ಜನರಲ್ಲಿ ರಿಕ್ವೆಸ್ಟ್ ಮಾಡಿ ಒಂಥರ ಇದ್ರ ಬಗ್ಗೆ ಆಂದೋಲನ ಮಾಡೋಣ ಅಂತ ಹೇಳಿದ್ದಾರೆ. ಏನೋ ಫ್ರಾನ್ಸ್ನ ಮಾರ್ಸೈಲ್ ನಲ್ಲಿರೋ ರಷ್ಯಾ ರಾಯಭಾರ ಕಚೇರಿ ಬಳಿ ಸ್ಫೋಟ ಉಂಟಾಗಿದೆ. ದಾಳಿಯನ್ನ ರಷ್ಯಾ ಉಗ್ರ ದಾಳಿ ಅಂತ ಹೇಳಿದೆ. ರಷ್ಯಾ ಯುಕ್ರೇನ್ ಯುದ್ಧಕ್ಕೆ ಭರ್ತಿ 3 ವರ್ಷಗಳು ತುಂಬ್ತಾ ಇರೋ ಹೊತ್ತಲ್ಲಿ ಈ ಸ್ಫೋಟ ನಡೆದಿದೆ. ಆರೋಪಿಯನ್ನ ನಾವು ತನಿಖೆ ನಡೆಸ್ತಾ ಇದೀವಿ ಅಂತ ಫ್ರಾನ್ಸ್ ಹೇಳಿದೆ.
ನೆರೆಯ ಬಾಂಗ್ಲಾದಲ್ಲೂ ಕೂಡ ಉದ್ವಿಗ್ನತೆ ಹೆಚ್ಚಾಗಿದೆ. ಅಲ್ಲಿನ ಕಾಕ್ಸ್ ಬಜಾರ್ ಜಿಲ್ಲೆಯ ಸೇನೆಯ ವಾಯುನೆಲೆ ಮೇಲೆ ಗುಂಡಿನ ದಾಳಿ ನಡೆದಿದೆ. ಪರಿಣಾಮ ವ್ಯಕ್ತಿಯೊಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ. ಇವರನ್ನ ಶಿಹಾಬ್ ಕಬೀರ್ ಅಂತ ಗುರುತಿಸಲಾಗಿದೆ. ಈ ಘಟನೆಯಲ್ಲಿ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಥಳೀಯರ ವಿರೋಧದ ನಡುವೆ ಕೂಡ ಇಲ್ಲಿ ವಾಯುನೆಲೆಗಾಗಿ ಸರ್ಕಾರ ಭೂಮಿ ಕಬಳಿಸ್ತಾ ಇದೆ ಅಂತ ಈ ಗಲಾಟೆಯಾಗಿದೆ. ಸ್ಥಳದಲ್ಲಿ ತೀವ್ರ ಉದ್ವಿಗ್ನತೆ ಇರುವುದರಿಂದ ಭದ್ರತೆ ಹೆಚ್ಚಿಸಲಾಗಿದೆ ಅಂತ ಬಾಂಗ್ಲಾ ಸರ್ಕಾರ ಹೇಳಿದೆ. ವಾರದ ಮೊದಲ ಸೆಷನ್ನಲ್ಲೇ ಷೇರುಪೇಟೆ ರೆಡ್ನಲ್ಲಿತ್ತು. 856 ಪಾಯಿಂಟ್ ಸೆನ್ಸೆಕ್ಸ್ ಬಿದ್ದು ಹೋಗಿ 74,454ಕ್ಕೆ ರೀಚ್ ಆಗಿದೆ. ನಿಫ್ಟಿ 243 ಪಾಯಿಂಟ್ಸ್ ಬಿದ್ದು 22,552ಕ್ಕೆ ರೀಚ್ ಆಗಿದೆ. ಷೇರುಪೇಟೆಯಲ್ಲಿ ಭಾರಿ ಸೆಲ್ ಆಫ್ ನಡೆದಿದೆ. ಐಟಿ, ಮೆಟಲ್ ಮತ್ತು ಟೆಲಿಕಾಂ ಸ್ಟಾಕ್ಗಳು ಲಾಸ್ ಮಾಡಿಕೊಂಡ ಕಾರಣ ಷೇರುಪೇಟೆಗೆ ಏಟು ಬಿದ್ದಿದೆ. ಅತ್ತ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ಗಳು ಕೂಡ ಕಳಪೆ ಪ್ರದರ್ಶನವನ್ನು ಮುಂದುವರೆಸಿವೆ. ವಿಪ್ರೋ, HCL ಟೆಕ್, TCS, ಇನ್ಫೋಸಿಸ್, ಭಾರತಿ ಏರ್ಟೆಲ್ ರೆಡ್ನಲ್ಲಿದ್ವು. ಆದರೆ ಮಹೀಂದ್ರ ಅಂಡ್ ಮಹೀಂದ್ರ, ಡಾಕ್ಟರ್ ರೆಡ್ಡೀಸ್ ಲ್ಯಾಬೊರೇಟರೀಸ್, ಐಷರ್ ಮೋಟಾರ್ಸ್, ಹೀರೋ ಮೋಟರ್ ಕಾರ್ಪ್, ನೆಸ್ಲೆ ಇಂಡಿಯಾ ಗ್ರೀನ್ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 4 ಪೈಸೆ ಕುಸಿದು ₹86.72 ಆಗಿದೆ. ಇನ್ನು ಚಿನ್ನ ಹಾಗೂ ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹308 ಹೆಚ್ಚಾಗಿ ₹86,400 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹280 ಹೆಚ್ಚಾಗಿ ₹89,140 ಆಗಿದೆ. ಹಾಗೆ 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ ₹1,032 ಕಮ್ಮಿಯಾಗಿ ₹96,115 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.